ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ AKVG ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಇವತ್ತಿನ ಸ್ಪೆಷಲ್ ಹೆಲ್ತಿ ಬ್ರೇಕ್ಫಾಸ್ಟ್ ಹೆವಿ ಕ್ಯಾಲ್ಶಿಯಮ್ ಇರುವಂತಹ ಪಾಲಕ್ ಸೊಪ್ಪಿನ ಪರೋಟ ಅಥವಾ ಚಪಾತಿ. ಇದು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಚಪಾತಿ. ತುಂಬ ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿ ತಿನ್ಬೋದು, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಪಾಲಕ್ನ ಚಪಾತಿ. ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ಗ್ಯಾಸ್ನ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಒಂದು ಕೈ ಹಿಡಿಯಷ್ಟು ಸೊಪ್ಪನ್ನು ವಾಶ್ ಮಾಡಿ ಕುದಿಯಲು ಬಿಡಿ. ಒಂದು 7-8 ನಿಮಿಷ ಬಿಡಿ. ಚೆನ್ನಾಗಿ ಕುದಿದ ಮೇಲೆ ಕುದಿಯಲು ಬಿಡಿ ಚೆನ್ನಾಗಿ, ಯಾಕೆಂದರೆ ಸಾಫ್ಟಾಗಿ ಬೇಯುತ್ತೆ. ಸಾಫ್ಟಾಗಿ ಬೆಂದ ಮೇಲೆ ಪ್ಲೇಟ್ ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿ. ನೆಕ್ಸ್ಟು ಮಿಕ್ಸಿಗೆ ಬೇಯಿಸಿರುವಂಥ ಪಾಲಕ ಸೊಪ್ಪು, ಹಸಿಮೆಣಸಿಕಾಯಿ, ಜೀರಿಗೆ, ಉಪ್ಪು ಹಾಕಿ ಪೇಸ್ಟ್ ಮಾಡಿ ಒಂದು ಬೌಲ್ ಗೋಧಿ ಹಿಟ್ಟಿಗೆ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ ಮೆತ್ತಿಗೆ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಇಷ್ಟು ಸಾಫ್ಟಾಗಿ ಎಲ್ಲ ಕಲಿಸಿದ್ದೀವಿ. ಈಗ ರೆಡಿಯಾಗಿದೆ. ಇನ್ನೂ ಒಂದು ಹಾಫ್ ಆನ್ ಅವರ್ ಬಿಡಿ ನೆನೆಯೋಕ್ಕೆ. ನೆಕ್ಸ್ಟು ಪರೋಟಾಗೆ ಕಾಂಬಿನೇಷನ್ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಡಿ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಚಟಪಟ ಅಂದ ತಕ್ಷಣ ಕರಿಬೇವು ಹಾಕಿ ಅದು ಸ್ವಲ್ಪ 1 ನಿಮಿಷ ಮಗ್ಗಿದ ತಕ್ಷಣ ನೆಕ್ಸ್ಟು ಸಾಂಬಾರು ಈರುಳ್ಳಿ ಅಂತಾರಲ್ಲ, ಸಣ್ಣ ಈರುಳ್ಳಿ, ಅದನ್ನು ಸಹ ನಾನು ಸುಲಿದು ಇಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು 1-2 ನಿಮಿಷ ಎಣ್ಣೆಯಲ್ಲಿ ಕುದಿಯಲು ಬಿಡಿ, ಎಣ್ಣೆಯಲ್ಲಿ ಮಗ್ಗಕ್ಕೆ. ನೆಕ್ಸ್ಟು ಹೀರೆಕಾಯಿನ ಸಣ್ಣ ಹೆಚ್ಚಾಕಿ ಈಗ ನಾನು ಪಾಲಕ ಸೊಪ್ಪಿನ ಪರೋಟಗೆ ಕಾಂಬಿನೇಷನ್ ಈರುಳ್ಳಿ ಮತ್ತು ಹೀರೆಕಾಯಿ ಸಾಗು ಸೂಪರ್ ಕಾಂಬಿನೇಷನ್ನು. ಅದು ಮಗ್ಗಿದೆ. ಈಗ 2 ಗ್ಲಾಸಸ್ ವಾಟರ್ ಹಾಕಿ ಅದನ್ನು ಕುದಿಯಲು ಬಿಡಿ. ನೆಕ್ಸ್ಟ್ ಕುರ್ಮ ಖಾರಕ್ಕೆ 3 ಟೇಬಲ್ ಸ್ಪೂನಷ್ಟು ಕಡಲೆಬೀಜನ ಒಂದು ಪಾನಿಗೆ ಹಾಕಿ ಫ್ರೈ ಮಾಡಿ, ವಿತೌಟ್ ಆಯಿಲ್ ಫ್ರೈ ಮಾಡಿ. ನೋಡಿ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟು ಖಾರಕ್ಕೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಒಂದು ಕೈ ಹಿಡಿಯಷ್ಟು ಒಂದು ಕೊಬ್ಬರಿನ ಹಾಕಿ, ನೆಕ್ಸ್ಟು ಕರಿಬೇವನ್ನು ಹಾಕಿ, ನೆಕ್ಸ್ಟು ಕೊತ್ತಂಬರಿ ಎತ್ತಿ ವಾಶ್ ಮಾಡಿರುವಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ನೆಕ್ಸ್ಟು 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಿ, ನೆಕ್ಸ್ಟು 1 ಟೇಬಲ್ ಸ್ಪೂನ್ ಇದು ಗರಂ ಮಸಾಲ, ನೆಕ್ಸ್ಟು 1 ಟೇಬಲ್ ಸ್ಪೂನ್ ಮಿರ್ಚಿ ಪೌಡರ್ ಹಾಕಿ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಾಡಿರುವಂತಹ ಕಡಲೆಬೀಜನ ಹಾಕಿ ಆ ಪೇಸ್ಟನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡುವ. ನೆಕ್ಸ್ಟು ನೀರು ಹಾಕಿದ್ವಲ್ಲ ಬೇಗ, ಅದು ಈಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ನೆಕ್ಸ್ಟ್ ರುಬ್ಬಿರುವಂತಹ ಖಾರವನ್ನು ಈ ಕುರ್ಮಕ್ಕೆ ಹಾಕುವ. ಅದನ್ನು 1 ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗೆ. ನೆಕ್ಸ್ಟು ಅರಿಶಿನ ಪುಡಿ ಹಾಕುವ 1 ಟೇಬಲ್ ಸ್ಪೂನ್. ನೆಕ್ಸ್ಟು ಮಿಕ್ಸಿಗೆ 2 ಟೊಮೆಟೊ ಅಥವಾ 3 ಟೊಮೆಟೊನ ಪೇಸ್ಟ್ ಮಾಡಿ ಹಾಕಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಟೊಮೆಟೊ ರುಬ್ಬು ಹಾಕಿದ್ರೆ. ಹಾಗಾಗಿ ಟೊಮೆಟೊ ಹಾಕಿ ಕ್ರೀಮಿ ಚೆನ್ನಾಗಿರುತ್ತೆ, ಹಾಗಾಗಿ ಟೊಮೆಟೊ ಹಾಕೋದು. ಅದು ಸಹ ಹಾಕಿದ್ವಿ. ನೆಕ್ಸ್ಟ್ ಕುದಿಯಲು ಬಿಡಿ 1-2 ನಿಮಿಷ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ, ನಾವು ನಿಂಬೆಹಣ್ಣು ಹಾಕಿದ್ವಿ, ಬಟ್ ಅದು ವೀಡಿಯೋ ಆಗಿಲ್ಲ. ಹಾಗೆ ನಿಂಬೆಹಣ್ಣು ಸಹ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಟೊಮೆಟೊಗೆ ಸಾಕಾಗಲ್ಲ, ಹಾಗಾಗಿ ನಿಂಬೆಹಣ್ಣು ಅರ್ಧಗೊಳ ಹಾಕಿದ್ದೀನಿ, ಮಿಸ್ ಆಗಿದೆ ವೀಡಿಯೋದಲ್ಲಿ. ನೀವು ಟ್ರೈ ಮಾಡಿ, ಸೂಪರಾಗಿದೆ ಕುರ್ಮ. ನೆಕ್ಸ್ಟು ಚಪಾತಿ ಅಥವಾ ಪರೋಟ ಮಾಡುವ ಮೊದಲಿಗೆ ಒಂದು ಸಣ್ಣ ಉಂಡೆ ಗಾತ್ರ ತೊಗೊಂಡು, ನಾನು ಈಗ ಆಲ್ಮೋಸ್ಟ್ ಎಣ್ಣೆ ಹಾಕಿದ್ದೀನಿ, ಹಾಗಾಗಿ ಸಾಟಿ ಮಾಡಲ್ಲ, ಲೇಟಾಗಿ ಚಪಾತಿ ಉಡ್ತೀನಿ. ಗೋಧಿ ತೊಗೊಂಡಿದ್ದೀನಿ ಚಪಾತಿ ಉದ್ದಕ್ಕೆ ಈ ಪರೋಟಗೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಲಾಸ್ಟಿಗೆ ಕಡಿ ಎಳ್ಳು ಅಂತಾರಲ್ಲ, ಅದನ್ನು ಉದ್ದಿಟ್ಕೊಂಡಿದ್ದೆ, ಅದನ್ನು ಸಹ ಸ್ವಲ್ಪ ಹಾಕಿ ಉಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಿಟ್ಟಿಗೆ ಹಾಕಿ ಕಲಿಸ್ಬೋದು, ಇಲ್ಲಾಂದರೆ ಈ ಥರ ಮೇಲೆ ಹಾಕಿ 1-2 ಸರಿ ಉದ್ದಿದ್ರೆ ಅದು ಚೆನ್ನಾಗಿ
ಹಿಟ್ಟಿಗೆ ಫುಲ್ ಹತ್ಕೊಳ್ಳುತ್ತೆ. ನೋಡಿ ಈಗ ರೆಡಿ ಆಗಿದೆ. ನೆಕ್ಸ್ಟ್ ಸ್ಟವ್ ಮೇಲೆ ಹಂಚಿಟ್ಟು ಪರೋಟ ಹಾಕಿ ಚಪಾತಿ ಸುಡೋ ಥರ ಸುಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಅಂಟ್ಕಾದಿದೆ, ಚಪಾತಿ ಸುಡೋ ಥರ ಸುಡಿ. ಈಗ ಹೆಲ್ತಿ ಬ್ರೇಕ್ಫಾಸ್ಟ್ ಪಾಲಕ್ ಪರೋಟ ಅಥವಾ ಚಪಾತಿ ರೆಡಿಯಾಗಿದೆ. ಮತ್ತು ವಿತ್ ಕಾಂಬಿನೇಷನ್ ಆನಿಯನ್ ಆ್ಯಂಡ್ ಬಾಟಲ್ ಗಾರ್ಡ್ ಕುರ್ಮಾ ಅಥವಾ ಸಬ್ಜಿ ರೆಡಿಯಾಗಿದೆ. ಸೂಪರಾಗಿದೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್.